show this. This is Lonavala. Peace. ये क्या है रे? क्या पॉइंट है? Suicide क्या हो गया भाई? Guys, ಇದು suicide point ಅಂತೆ. Everything will be alright. ಸಖತ್ತಾಗಿದೆ ಇವಾಗ ಪುಣೆ ಲೋನಾವಾಲಾ ಟು ಮುಂಬೈ. ಸೊ ಸಖತ್ತಾಗಿದೆ ವ್ಯೂ ಇಲ್ಲೆಲ್ಲ ಘಾಟ್ ಸೆಕ್ಷನ್ ಇಲ್ಲಿ ಸಖತ್ತಾಗಿದೆ. ಹಂಗೆ ಸೂಪರ್ ಆಗಿದೆ. ಟೀ ಕುಡಿದು ಫುಲ್ ಹಿಲ್ ಸ್ಟೇಷನ್ ಇದು. ಫುಲ್ ಹಿಲ್ ಸ್ಟೇಷನ್, ಕಂಪ್ಲೀಟ್ ಹಿಲ್ ಸ್ಟೇಷನ್. ನಮ್ಮ ಊಟಿ ಕೊಡೈಕೆನಾಲ್ ಇದೆಯಲ್ಲ ಆ ಥರ. ಬಟ್ ಇದು ಚೆನ್ನಾಗಿದೆ, ಇದೊಂಥರ ಸಖತ್ತಾಗಿದೆ. ಸುತ್ತಮುತ್ತ ಎಲ್ಲೋದ್ರೂ ಬರೀ ಫಾಲ್ಸ್. ಮಾನ್ಸೂನಲ್ಲಿ ಬಂದರೆ ಇನ್ನೂ ಹೆವಿ ಫಾಲ್ಸ್ ಇರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಸಂಜೆ 6 ಗಂಟೆ ಆಯಿತು, ಈಗ ಏನು ಫಾಲ್ಸ್ ಇಲ್ಲ. ಈಗ ಆ್ಯಕ್ಚುಲಿ ಮುಂಬೈಗೆ ಹೋಗ್ತಾ ಇದ್ದೀವಿ. ಹೆವಿ ರೂಟು, ಹೆವಿ ಘಾಟ್ ಸೆಕ್ಷನ್ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಹೋಗೋಣ ಮಜಾ ಮಾಡೋಣ. ಈ ಕಾಪಿ ರೈಟ್ಸ್ क्या रे मुंबई पुणे हाईवे ना? क्या हाईवे होता है? एक्सप्रेस हाईवे. ಗೈಸ್ ನಮ್ದು ವ್ಲಾಗ್ ಇಟ್ಸ್ ಪ್ಯಾನ್ ಇಂಡಿಯಾ ವ್ಲಾಗ್. ಹಿಂದಿ, ಇಂಗ್ಲಿಷ್, ಕನ್ನಡ, ತಮಿಳ್ ಎಲ್ಲ ಮಾತಾಡ್ತಿದ್ದೀನಿ. ನೋಡಿ ಟನಲ್ ಬಂದೀಗ. ಕ್ರೇಜಿ ಆಗಿದೆ ಟನಲ್. ಏ ಸೂಪರ್ ಆಗಿರುತ್ತೆ. ಅವ ಲೈಟೇ ಪೋಡ್ಲೆ, ಲೈಟ್ ಆಗದೆ ಓಡಿಸ್ತಾವ ನೋಡಿ. ಹೆಂಗಿದೆ ಟನಲ್, ಕ್ರೇಜಿ ಆಗಿದೆ ಅಲ್ಲ. अरे व्हाट इफ नो इन मानसून सीजन पूरा डेडली होता है ना ये रोड. इट इज ऑल फॉगी ना, यू शुड बी वेरी केयरफुल. मतलब कभी-कभी इतना कम विजिबिलिटी होता है, यू आर नॉट एबल टू सी दैट ट्रबल. ओके. ಫ್ರೆಂಡ್ಸ್, ನನ್ನ ಮಕ್ಕಳು ಇಂಥ ಒಳ್ಳೆ ಹೈವೇ ಹಿಡ್ಕೊಂಡು 60 ಓಡಿಸ್ತಾವ್ರೆ. ಏನು ಮಾಡೋದು ಹೇಳಿ? 100 ಇಲ್ಲ, 19 ಇಲ್ಲ, 18. अरे क्रेटा वो चेस कर रहे हैं. क्रेटा जाओ. अरे तुम वो चप्पल को ऊपर उठाओ ना, पूरे वीडियो में चप्पल आ रहा है. क्या चप्पल रे? ये चप्पल. अरे ಚಪ್ಪಲ್ ಎಷ್ಟಾಗ್ತಾವ ನನ್ನ ಮಗ ಅವಾಗಿಂದ. ಕೊಲಾಬ್ರೇಷನ್ ಬಾಟಾ ಚಪ್ಪಲ್ ಕಟ್ರ ಚಪ್ಪಲ್ ಕಟ್ರ. ಸಿ ದಿಸ್ ಇಸ್ ಗ್ರೇಟ್ ಚಪ್ಪಲ್. ದಿಸ್ ಇಸ್ ಆಕ್ಚುಲಿ ಫ್ರಮ್ ಮಾತಾ ಕೋಲ್ಹಾಪುರ್ ಚಪ್ಪಲ್. ಓಕೆ, ಚಪ್ಪಲ್ ಓವರ್. ನೋಡಿ ನಮ್ಮ ಇನ್ನೊಂದು ಕಾರಲ್ಲಿ ಇದೆ, ಚೇಸ್ ಮಾಡ್ತಾ ಇದ್ದೀವಿ 60 ಕಿಲೋಮೀಟರ್ ಸ್ಪೀಡಲ್ಲಿ. ಇಟ್ಸ್ ಎ ಗ್ರೇಟ್ ಚೇಸಿಂಗ್. गाड़ी स्टार्ट कर. चप्पल छूट गया. हम फर्स्ट स्टार्ट. ऑलमोस्ट 7 ಗಂಟೆ ಆಯ್ತು. ಇನ್ನೊಂದು 1 ಅವರಲ್ಲಿ ಮುಂಬೈಗೆ ಹೋಗ್ತೀವಿ. ಮುಂಬೈಗೆ ಹೋಗಿ किधर जा रहे हैं? फर्स्ट पहले मरीन ड्राइव. ओके, बाद में गेटवे ऑफ इंडिया. वाओ, ताज होटल. वाओ. अरे ये उधर में दे सकते क्या हम लोग को? अंबानी घर इधर उधर. ओके ಗೈಸ್, ಇಷ್ಟೆಲ್ಲ ಪ್ಲಾನ್ ಇದೆ. ನೋಡೋಣ ನನ್ನ ಮಕ್ಕಳು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಕೀಪ್ ವಾಚಿಂಗ್ ಗೈಸ್. ಆ್ಯಕ್ಚುಲಿ ನಾವು ಇವಾಗ ಅಟಲ್ ಸೇತುಗೆ ಬಂದಿದ್ವಿ. ಅಟಲ್ ಸೇತು ಅಂದರೆ ಆ ಕಡೆನೂ ಸಿ, ಈ ಕಡೆನೂ ಸಿ. ಸೊ ಅದರ ಮಧ್ಯದಲ್ಲಿ ಬ್ರಿಡ್ಜ್ ಇದೆ. ಆ್ಯಕ್ಚುಲಿ ನಾವು ಲೋನಾವಾಲಾಯಿಂದ ಮುಂಬೈಗೆ ಹೋಗ್ತಿದ್ವಲ್ಲ, ಸೊ ಅಲ್ಲಿ ಆನ್ ದಿ ವೇ ಇದೆ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ದಿಸ್ ಇಸ್ ಒನ್ ಆಫ್ ದ ರೂಟ್. ಸೊ ಇದು ಚೂಸ್ ಮಾಡಿದ್ವಿ. ಆ ಕಡೆನೂ ಸಿ, ಈ ಕಡೆ ಆ್ಯಕ್ಚುಲಿ ರಾತ್ರಿ ಇವಾಗ ಏನು ಕಾಣಿಸಲ್ಲ. ಬಟ್ ನಾವು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ. ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿಂದ ಮುಂಬೈ ಒಂದು 25 ಕಿಲೋಮೀಟರ್ಸ್ ರೆಡಿ ಆಗಿದೆ. ಆ ಕಡೆನೂ ಸಿ, ಫುಲ್ ಸ್ಟ್ರೈಟ್ ರೋಡ್, ಒಂದೇ ರೋಡು, ಸ್ಟಾಪ್ ಮಾಡೋಂಗಿಲ್ಲ. ಇಲ್ಲಿ ಸ್ಪೀಡ್ ಕಿಲೋಮೀಟರ್ ಇದೆ. ಚೆನ್ನಾಗಿದೆ. ಹೋಗ್ತಾ ಇದ್ದೀವಿ. ಮುಂಬೈಗೆ ಹೋಗಿ ನೋಡ್ಬೇಕು ಇನ್ನೆಲ್ಲೆಲ್ಲಿ ಹೋಗ್ತೀವಿ ಅಂತ. ಸ್ಟಾರ್ಟ್ ಆಯ್ತು ನೋಡಿ. ಮುಂಬೈ ಅಪಾರ್ಟ್ಮೆಂಟ್ ಹೆಂಗಿದೆ. ಫುಲ್ ಒಂದು 50 ಫ್ಲೋರ್ 80 ಫ್ಲೋರ್ ಇಟ್ಟಿರ್ತಾರೆ ನನ್ನ ಮಕ್ಕಳು. ಲೈಟ್ಸ್ ಎಲ್ಲ ಪಳ ಅಂತ ಹೊಳಿತಾ ಇದೆ. ಇಲ್ಲೆಲ್ಲ ಅದೇ ಮಾತಾಡ್ಬೇಕು. ಇಲ್ಲೆಲ್ಲ ಬಾಲ್ಕನಿಗೂ ಎಕ್ಸ್ಟ್ರಾ ಕಾಸು ಕೊಡ್ಬೇಕು.
ಏನು ಮಾಡೋದು ಹೇಳಿ, ಜಾಗನೇ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಮುಂಬೈಯಲ್ಲಿ ಫ್ಲ್ಯಾಟ್ ಕಟ್ಟೋಕ್ಕೆ. ಅದರಲ್ಲೂ ಫ್ಲ್ಯಾಟಲ್ಲಿ ಇದ್ದಾರೆ ಅಪ್ಪ ಕ್ರೇಜಿ ಮಾತ್ರ. ಹಿಂಗಿದೆ ನೋಡಿ ಫ್ಲೋರ್ಸ್ಗಳು ಮುಂಬೈ, ಭಯಂಕರವಾಗಿದೆ. ಈಗ ಎಲ್ಲ ಸೇತು ಮುಗಿಸ್ತಾ ಇದ್ದೀವಿ. ಸೊ ಮುಂಬೈ ರೀಚ್ ಆಗ್ತಾ ಇದ್ದೀವಿ, ಮುಂಬೈ ಮೇನ್ ಸಿಟಿ. ಈಗ ಹೋಗಿ ಅಲ್ಲಿ ಎಲ್ಲಿ ಹೋಗೋದಂತ ಇನ್ನೂ ಗೊತ್ತಿಲ್ಲ, ಹೋದ್ಮೇಲೆ ನೋಡಬೇಕು. ನೋಡಿ ನೋಡಿ ಡಬಲ್ ಟಿಕ್ಕರ್ ಬಸ್ ಮುಂಬೈಲಿ, ನಮ್ಮ ಬೆಂಗಳೂರಲ್ಲೂ ಇಲ್ಲ, ಕಮ್ಮಿ ಆಗ್ಬಿಟ್ಟಿದೆ. சொல்லு தமிழ சொல்லு கைஸ், தமிழಲ್ಲಿ ಹೇಳ್ತಾವ್ರೆ. ಏಯ್ சொல்றா, நான் செவனேந்தானா போய்க்கிருந்தேன், யாரு வம்பு தும்புக்காச்சும் போனனா. ಗೈಸ್ ನಾವು ನೋಡಿ ಮುಂಬೈಗೆ ಬಂದಿದ್ದೀವಿ. ಮುಂಬೈ ಸಿಟಿ ದ ಒಬೆರಾಯ್ ಹತ್ರ ಇದ್ದೀವಿ. ಆ್ಯಕ್ಚುಲಿ ನಾವು ಎಲ್ಲಿದು ಮರೈನ್ ಡ್ರೈವ್ ಅಲ್ಲಿದ್ದೀವಿ. ಮರೈನ್ ಡ್ರೈವ್ಗೆ ಬಂದಿದ್ದೀವಿ. ಇಲ್ಲಿ ಕುತ್ಕೊಂಡು ಹಂಗೆ ಚಿಲ್ ಮಾಡಿ ಮರೈನ್ ಡ್ರೈವಲ್ಲಿ. இப்போ நான் வந்து எங்கே இருக்கேன்னு பார்த்தீங்கன்னா வந்து துப்பாக்கி பட ஷூட்டிங் இருக்குல்ல, இங்கே தான் துப்பாக்கி படத்தில் விஜய் டிஷர்ட் ரிமூவ் பண்ணாரு. I'm waiting. ಕಮ್ ಶೋ ಪೀಪಲ್. ದಿಸ್ ಇಸ್ ಮರೈನ್ ಡ್ರೈವ್. ಒಳ್ಳೆ ಡ್ರೈವ್ ಹೋಗ್ತಾ ಇದ್ದೀವಿ. Many of the shootings are right. recorded here only. You, my God. ಗೈಸ್ This is ಇದು ನೋಡಿ, Taj ಇದು Hotel. ಮರೈನ್ ಡ್ರೈವ್. ತಾಜ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಝೂಮ್ ಮಾಡಿ. ಆ ಕಡೆನೇ ಗೇಟ್ ವೇ ಆಫ್ ಇಂಡಿಯಾ ಏನೋ ಇದೆ. ಸೊ ಇದು ನೋಡಿ ಫುಲ್ ಬೀಚ್, ಇದು ಮರೈನ್ ಡ್ರೈವ್ ಬಂದಿದ್ದೀವಿ. ಇಲ್ಲಿ ಚಿಲ್ ಮಾಡಿ ಬೋರ್ಡ್ ಹೋಗ್ತಾ ಇದೆ. ಸೊ ಇವತ್ತು ಪ್ಲ್ಯಾನ್ ಹಿಂಗೆ ಇದೆ, ಚಿಲ್ ಮಾಡಿ ಜುಹು ಬೀಚ್ಗೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋದೇ ಪ್ಲ್ಯಾನ್. ಬೀಚ್ ಸೌಂಡ್ ಕೇಳಿಸ್ತಾ ಇದೆಯಾ? ಚಿಂದಿಯಾಗಿದೆಯಾ? ಚಿಂದಿಯಾಗೇ ಇರಬೇಕಲ್ವ ನಾವು ಮಾಡಿದ್ರೆ. ನೋಡಿ ಹೆಂಗಿದೆ ಇಲ್ಲಿ ನೋಡಿ, ಇದು ಒಬೆರಾಯ್, ಇದು ಪೀಸ್ ಸಖತ್ತಾಗಿದೆ. ಆ್ಯಕ್ಚುಲಿ ಒಳ್ಳೆ ಮಜಾ ಮಾಡ್ತಾ ಇದ್ದೀವಿ. ಇವತ್ತು ಪ್ಲ್ಯಾನೇ ಇರಲಿಲ್ಲ. ಇದು ಲಿಟ್ರಲಿ ಲೋನಾವಾಲಲ್ಲಿ ಇರಬೇಕು ಅಂತಿದ್ವಿ, ಬಟ್ ಮುಂಬೈ ಸಡನ್ ಪ್ಲ್ಯಾನ್ ಆಯಿತು. ಸೊ ಪುಣೆ, ಲೋನಾವಾಲ, ಮುಂಬೈ, 3 cities ಇನ್ ಒನ್ ಸಿಂಗಲ್ ಡೇ ಕವರ್ ಮಾಡಿದ್ದೀವಿ. ಸೊ ಲಾಗ್ ಇಷ್ಟಪಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 4 city ಬ್ಯಾಂಗ್ಳೂರ್, ಅದು ಮಂಡೇ ನೈಟ್ ರಾ. Today morning na ಸ್ಟಾರ್ಟೆಡ್ ಫ್ರಮ್ ಬ್ಯಾಂಗ್ಳೂರ್, ಪುಣೆ, ಲೋನಾವಾಲ, ಮುಂಬೈ. ಸೊ ಹಿಂಗಿದೆ ನೋಡ್ತಾ ಇದ್ದೀರಾ. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ನಾವು ಮರೈನ್ ಡ್ರೈವ್ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದೀವಿ. ಇವಾಗ ನಾವು ತಾಜ್ ಹೋಟೆಲ್ ಹತ್ರ ಹೋಗ್ತಿದ್ದೀವಿ. ಅಲ್ಲಿ 2 ರೂಮ್ ಬುಕ್ ಮಾಡಿದ್ದೀವಿ. ಅಂದರೆ ನಮಗಲ್ಲ, ನನಗಿದ್ರ ಒಂಥರ ಸಂತೋಷ. ನಾರ್ಮಲಿ they would have booked room but not for us. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ನೋಡಿ ಒಳ್ಳೆ ಲೊಕೇಶನ್ ಮಾತ್ರ, ಕುತ್ಕೊಂಡು ಚಿಲ್ ಮಾಡೋಕ್ಕೆ. ನೋಡಿ ಆ ಕಡೆ ಎಲ್ಲ ನೋಡಿ, ನಮ್ಮ ಹುಡುಗ, ನಮ್ಮ ವಿಡಿಯೋಗ್ರಾಫರ್, ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾನೆಲ್ಲ ಹೆಂಗಿದೆ ಏನೇನಿದೆ ಅಂತ. ಮಸ್ತಾಗಿದೆ ಮಾತ್ರ. ಆಮೇಲೆ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನೀನು ಮುಖ ಯಾಕೆ ತೋರಿಸಿಲ್ಲ ಅಂದ್ಬಿಡಿ. ಮುಖ ತೋರಿಸ್ತಿಲ್ಲ, ಜಾಗ ನೋಡಿ ಫಸ್ಟು. ನನ್ನ ಮುಖ ನೋಡ್ತಾನೆ ಇರ್ತಿರಲ್ಲ. ಇವಾಗ ನಾವು ಆ್ಯಕ್ಚುಲಿ ನಮ್ಮ ಇನ್ನೊಂದು ಕಾರು ಆ ಕಡೆ ಹೋಗ್ಬಿಟ್ಟಿದೆ. ಸೊ ಅವ್ರನ್ನ ನಾವು ಮೀಟ್ ಮಾಡೋಕ್ಕೆ ಆ ಕಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೇ 20 ವರ್ಲ್ಡ್ ಕಪ್ ಬಂದಾಗ ಎಲ್ಲ ವರ್ಲ್ಡ್ ಕಪ್ ತೊಗೊಂಡು ಫುಲ್ಲು ರೋಡ್ ಶೋ ಮಾಡಿದ್ರಲ್ಲ, ಅದು ಇಲ್ಲೇ ಮಾಡಿದ್ದು ಆ್ಯಕ್ಚುಲಿ. ಸೊ ಈಗ ನಾವು ಇನ್ನೊಂದು ಪಾಯಿಂಟಿಗೆ ಹೋಗ್ತಾ ಇದ್ದೀವಿ, ತಾಜ್ ಹೋಟೆಲ್ ಹತ್ರ, ಗೇಟ್ ವೇ ಆಫ್ ಇಂಡಿಯಾ. ಹೋಗಿ ಸಿಗೋಣ ಅಲ್ಲಿಗೆ. ಗೈಸ್ ಇವಾಗ ತಾಜ್ ಹೋಟ್ಲ್ ಹತ್ರ ಬಂದಿದ್ದೀವಿ. ಗೊತ್ತಲ್ಲ 24/7 ಡಮಾಲ್ ಡಿಮಿಲ್ ಮಾಡಿದ್ದು ಅಲ್ಕ ನನ್ನ ಮಕ್ಕಳು. ಅದೇ ತಾಜ್ ಹೋಟೆಲ್ ಹತ್ರ ಬಂದಿದ್ದೀವಿ ಇವಾಗ. ಇಲ್ಲಿ ನೋಡಿ, ಇಲ್ಲೆಲ್ಲ ಎಲ್ಲ ಫುಲ್ ಎಲ್ಲ ಫೋಟೋ ಗಿಟೋ ಅದು ಇದು ತಗೊಂಡೆಲ್ಲ ಫುಲ್ ಮಜಾ ಮಾಡ್ತಾವ್ರೆ. ಅದೇ ಗೇಟ್ ವೇ ಆಫ್ ಇಂಡಿಯಾ. ಇದು ಫುಲ್ ಬೀಚ್, ಫುಲ್ ಗಲೀಜಾಗಿದೆ. ಅದೇ ಗೇಟ್ ವೇ ಆಫ್ ಇಂಡಿಯಾ. ಇದೇ ನಮ್ಮ ಮುಂಬೈ ಸ್ಟೋರಿ. ಇವಾಗ ನೋಡಬೇಕು ನೆಕ್ಸ್ಟಲ್ಲಿ ಒಳ್ಳೆ ಡಿನ್ನರ್ ಮಾಡಬೇಕು. ಆ್ಯಕ್ಚುಲಿ ಫಸ್ಟ್ ಸರಿ ಹೊಟ್ಟೆ ಇದೆ. ಬರೀ ಸ್ನ್ಯಾಕ್ಸು ಅದು ಇದೆ ತಿನ್ಕೊಂಡು ಹೋಗ್ತಾರದು, ನಾವು ಬೇರೆ ಏನೂ ಮಾಡಿಲ್ಲ. ಸೊ ಇವಾಗ ಒಳ್ಳೆ ಊಟ ಗೀಟ ಮಾಡಿ ಆಮೇಲೆ ಎಲ್ಲಿ ಹೋಗೋದು ಅಂತೆಲ್ಲ ಪ್ಲ್ಯಾನ್ ಮಾಡಿ ಆಮೇಲೆ ನೋಡಬೇಕು ಹಿಂಗೆ ಏನು ಅಂತ ಹಿಂಗೆ ಹೋಗುತ್ತೆ. ಬಟ್ ನಾಳೆ ಅಂತೂ ಫುಲ್ ಲೋನಾವಾಲನೇ, ಫುಲ್ ಅಲ್ಲೇ ಕವರ್ ಮಾಡ್ತೀವಿ. ನಾನು ಆ್ಯಕ್ಚುಲಿ ಏನಕ್ಕೆ ಬಂದಿರೋದು ಪುಣೆಗೆ ಅಂದರೆ
ನನ್ನ ಕೊಲೀಗ್ಸ್ನ ನಾನು ಮೀಟೇ ಮಾಡಿಲ್ಲ, ಯಾಕಂದ್ರೆ ನಾನು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡೋದು, ಇವರೆಲ್ಲ ಪುಣೆಲ್ಲ ವರ್ಕ್ ಮಾಡೋದು. ಆ್ಯಂಡ್ ಮೋರವ್ರು ಒಂದು ಸ್ವಲ್ಪ ಕೆಲಸ ಇತ್ತು, ಆಫೀಸ್ ಕೆಲಸನೇ. ಸೊ ಅದ್ರ ಮೇಲೆ ಬಂದ್ವಿ, ಹಂಗೆ ವೀಕೆಂಡ್ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಸುತ್ತಾಡೋಣ ಅಂತ ಬಂದಿದ್ದೀವಿ. ಸೊ ಇದೇ ಟ್ರಿಪ್ನ ಕತೆ. ಸೊ ನಾನು ಲೋನಾವಲ್ಲ ಎಲ್ಲ ನೋಡಿಲ್ಲ, ಮುಂಬೈಗೆ ಬಂದಿದ್ದೀನಿ, ನಾನು ಪುಣೆಗೂ ಬಂದಿದ್ದೀನಿ, ಬಟ್ ಓಡಾಡಿರಲಿಲ್ಲ ಜಾಸ್ತಿ. ಓಡಾಡ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಲ್ಲ, ನೋಡಿ ಹೆಂಗಿದೆ ಎಲ್ಲ. எங்கடா அவங்க தெரியலையே, அவங்க ரொம்ப சீக்கிரமா போயிட்டாங்க, அது மட்டும் தெரியும். பார்க்கலையா நீ? ಗೇಟ್ ವೇ ಆಫ್ ಇಂಡಿಯಾ ಬೆಳಿಗ್ಗೆ ಸಖತ್ತಾಗಿರುತ್ತೆ. ಇದು ಗೇಟ್ ವೇ ಆಫ್ ಇಂಡಿಯಾ. ಬೆಳಗ್ಗೆ ಚೆನ್ನಾಗಿರುತ್ತೆ, ಬಟ್ ಇವಾಗ ಓಕೆ ಇಲ್ಲ ಡಬಲ್ ಡೆಕ್ಕರ್ ಬಸ್ ಹೆಂಗೆ ಸೂಪರ್ ಅಲ್ಲ? ಇಲ್ಲಂತೂ ಬೇಜಾನ್ ಡಬಲ್ ಡೆಕ್ಕರ್ ಬಸ್ ಗುರು. ನೋಡಿ ತಾಜ್ ಹೋಟೆಲ್ ಕಾಣಿಸ್ತಾ ಇದೆಯಾ? ತಾಜ್, ಎಸ್ ಅದೇ ತಾಜ್ ಹೋಟೆಲ್. ಹಾಂ, ಸೊ ಈಗ ಏನು ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಅಲ್ಲ ಸಾರಿ ಏನು ಮಾಡ್ತೀವಿ ಅಂತ ಹೇಳ್ತೀನಿ, ಹೆಂಗೆ ಮಾಡ್ತೀವಿ ಎಲ್ಲ ಅಲ್ಲಿ ಅಪ್ಡೇಟ್ ಯು. ಆ್ಯಕ್ಚುಲಿ ಇಲ್ಲಿ ಲೈಟಿಂಗ್ಸ್ ಹಾಕ್ತಾರಂತೆ ಇದಕ್ಕೆ ಗೇಟ್ ಆಫ್ ಇಂಡಿಯಾಗೆ. ನನ್ನ ಮಕ್ಕಳು ಇವತ್ತು ಹಾಕಿಲ್ಲ, ಇಲ್ಲ ನಾವು ಬರೋದು ಲೇಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಳಗಡೆ ಹೋಗ್ತಾ ಇದ್ದೀವಿ. ಟೀ ಕುಡಿತಾ ಇದ್ದೀನಿ, ಸಖತ್ತಾಗಿದೆ ಟೀ. ಇಲ್ಲಿ ಆ್ಯಕ್ಚುಲಿ ರೋಡ್ ಸೈಡಲ್ಲಿ ಏನು ಟೀ ಮಾಡ್ತಾರೆ ಗೊತ್ತಾ ಗುರು, ಚಿಂದಿ ಟೀ ಮಾತ್ರ. ಇಲ್ಲೆಲ್ಲ ಒಳಗಡೆ ಹೋಗ್ಬೇಕಂತ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಕಿಧರ್ ರೇ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲ ಯಾವ ಊರಿಂದ ಎಲ್ಲಿ ಕರ್ಕೊಂಡು ಹೋಗ್ತವ್ರು, ಯಾವ ಸೈಡ್ ಕರ್ಕೊಂಡು ಹೋಗ್ತಾರೆ ಅಂದರೆ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗಿದೆ. ಮುಂಬೈ ಮಾತ್ರ ಚೆನ್ನಾಗಿದೆ. ಆ್ಯಕ್ಚುಲಿ ಟ್ರಾಫಿಕ್ ಕಮ್ಮಿ ಇತ್ತು, ನಮ್ಮ ಪುಣ್ಯ. ಇಲ್ಲ ಅಂದರೆ ಊರು ಬಾಗ್ಲೆ ಮುಂಬೈಲಿ, ಗೊತ್ತಲ್ಲ. ನಮ್ಮ ಬೆಂಗಳೂರಷ್ಟು 4ರಷ್ಟು ಆ್ಯಕ್ಚುಲಿ ನನ್ನ ಲಾಗ್ ಫುಲ್ ಹಿಂಗೆ ರ್ಯಾಂಡಮ್ ಆಗಿರುತ್ತೆ. ಯಾಕಂದರೆ ಎಷ್ಟೊಂದು ಜನ ವೀಡಿಯೋಗೆ ಬರೋಕ್ಕೆ ಇಷ್ಟ ಇಲ್ಲ ಪಾಪ ಅವ್ರಿಗೆಲ್ಲ. ಸೊ ಅದಕ್ಕೋಸ್ಕರ ನಾನು ಯಾರನ್ನೂ ಕವರ್ ಮಾಡೋಕ್ಕಾಗ್ತಿಲ್ಲ. ಸೊ ಈ ವ್ಲಾಗಲ್ಲಿ ಕರೆಕ್ಟಾಗಿ ನಿಮಗೆ ನನ್ನ ಫೋಟೋ ಇಲ್ಲ ಪ್ಲೇಸಸ್ ಫೋಟೋ ಅಷ್ಟೇ ತೋರ್ಸೋಕ್ಕಾಗುತ್ತೆ. ನಾನು ಏನು ಕುಡಿತಾ ಇದ್ದೀನಿ ಅಂತ. ಬೆಳಗ್ಗೆ ನಿದ್ದೆ ಬೇರೆ ಮಾಡಿಲ್ಲ, ಹೊಟ್ಟೆ ಇದೆ, ಒಳ್ಳೆ ನಿದ್ದೆ, ಊಟ ಎಲ್ಲ ಮಾಡಬೇಕು. ನೋಡಿ ಎಲ್ಲ ಏನೋ ಹಿಡ್ಕೊಂಡವ್ರೆ. ಇದೆಲ್ಲ ಸೈಡ್ ಮಾರ್ಕೆಟ್ ಗಿರ್ಕೆಟ್ ಏನೋ ಮಾಡ್ತಿದ್ದಾರೆ ಗುರು. ನೋಡಿ ಇದೆ ಇದು ಗೇಟ್ ವೇ ಆಫ್ ಇಂಡಿಯಾ. ಅವಾಗಿನ ತೋರಿಸ್ತಾ ಇದ್ದೀನಿ, ಬಟ್ ಹತ್ರದಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಆ್ಯಕ್ಚುಲಿ ಬೆಳಗ್ಗೆ ಪಾರಿವಾಳ ಎಲ್ಲ ಬಂದಿರುತ್ತೆ. ನಾನು ಬಂದಿದ್ದೀನಿ ಸುಮಾರು ಸತಿ ಎಲ್ಲ ಸರಿ ಒಂದು 3 ಸತಿ ಬಂದಿದ್ದೀನಿ ಆ್ಯಕ್ಚುಲಿ ಮುಂಬೈಗೆ. ಸಖತ್ತಾಗಿರುತ್ತೆ. ನೋಡಿ ಹಿಂಗೆ ಕಾಣ್ತಿದೆ, ಅಲ್ಟಿಯಾಗಿ ಕಾಣ್ತಿದೆಲ್ಲ ತಾಜ್ ಹೋಟೆಲ್. ಇಲ್ಲಿ ಮುಂದೆ ಫುಲ್ ಪಾರಿವಾಳಗಳಿರುತ್ತೆ, ಫೋಟೋ ಗಿಟೋಗೆಲ್ಲ ಚೆನ್ನಾಗಿರುತ್ತೆ. ಆ ಕಡೆ ಎಲ್ಲ ಬೀಚು. ಸೊ ಚಿಂದಿ ನೈಟ್ ಮುಂಬೈ ಲೈಫ್ ನಾನು ನೋಡಿರಲಿಲ್ಲ. ಸೊ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಇಟ್ ಟು ನೈಟ್. ಒಳ್ಳೆ ಮಸ್ತ್ ಮಾತ್ರ, ಏನು ಹೇಳಿ. ಸರಿ ನೋಡೋಣ ಈಗ ಎಲ್ಲಿ ಹೋಗ್ತೀವಿ, ಏನಾಗ್ತೀವಿ, ಏನು ಮಾಡ್ತೀವಿ ಅಂತ ಅಪ್ಡೇಟ್ ಕೊಡ್ತೀನಿ. ಹೆವಿ ಟಂಗ್ ಸ್ಲಿಪ್ಪು ಗುರು ಇದರಲ್ಲಿ. ಇವರೆಲ್ಲ ಸರಿಗೆ ನಗಿಸ್ತವ್ರೆ. ಈ ಲಾಗ್ ಚೆನ್ನಾಗಿಲ್ಲ ಅಂದರೆ ಬೈಕೊಂಬಿಡಿ, ಬಟ್ ಒಳ್ಳೆ ಮಸ್ತ್ ಇರುತ್ತೆ. ಅಲ್ಲಿ ಇಲ್ಲಿ ಫುಲ್ ಅಜೀಬ್ ಗಜೀಬ್ ಥರ ಇರುತ್ತೆ ಅಷ್ಟೇ. ಟೆನ್ಷನ್ ಮಾಡ್ಕೊಂಬಿಡಿ, ಹಾಗೆ ನೋಡ್ತಾ ಇರಿ. ವಾಟ್ ಜಶ್ವಂತ್, ಹೌ ಆರ್ ಯು ಎಂಜಾಯಿಂಗ್ ಮುಂಬೈ? ನೋಡಿ ನಮ್ಮ ಹುಡುಗ ಹೆಂಗೆ ಫುಲ್ ಇಳಿಯ ತಲಪತಿ ಜಸ್ವಂತ್. ಇದಕ್ಕೋರು ಮೀಮ್ ಪೋಡ್ರೆ ನಾನು. ಅಯ್ಯೋ ನಮ್ಮ ಹುಡುಗ ಇಳಿಯ ತಲಪತಿ ಫ್ಯಾನ್, ತಲಪತಿ ಫ್ಯಾನ್ ನಮ್ಮ ಥರ. ಅವ್ರು ಹಂಗೇಂದು ಫೋಟೋ ಹಿಡ್ಕಲ. ಸೊ ಎಲ್ಲ ನಮ್ಮ ಇವರೆಲ್ಲ ಇಲ್ಲೇ ನಿಂತೆ ನೋಡಿ, ಇವನ್ನೆಲ್ಲ ನೋಡ್ಕೊಂಬಿಡಿ ಪಾಪ. ಬರೋದೇ ಇಲ್ಲ ಅವರೆಲ್ಲ. ಕಾಟ ಇಂಡಿಯಾ ಗೇಟ್ ಎದ್ದು ಮೇಲೆ ಲೈಟ್ ಕೂಡ ಲೈಟ್ ನೋಡಿ ಹೆಂಗಿದೆ ಫುಲ್. ಸೊ ಈಗ ನೋಡ ಎಲ್ಲಿ ಹೋಗ್ತೀವಿ ಅಂತ ಅಪ್ಡೇಟ್ ಮಾಡ್ತೀನಿ. ಈಗ ಒಂದು ಸ್ವಲ್ಪ ಫೋಟೋ ಗಿಟೋ ತಗೊಂಡು ಓಡುವ. ನೆವರ್ ಟ್ರಾವೆಲ್ ಲೈಕ್ ದಿಸ್. हमारा कार है, फिर से दो गाड़ी है, फिर से हम लोग टैक्सी में जा रहे हैं. ದ ಥಿಂಗ್ ಇಸ್ ನಮ್ಗೆ ಅಲ್ಲಿ ಪಾರ್ಕಿಂಗ್ ಸಿಗಲ್ಲ ಅಂತ ನಮ್ಮ ಬಾಯ್ಸ್ ಇಲ್ಲಿ ಕಾರ್ ಬುಕ್ ಮಾಡ್ಕೊಂಡು ಎತ್ತಾಕೊಂಡು ಹೋಗ್ತಾರೆ. ಒಬ್ರಿಗೆ 30 ರೂಪಾಯಿ ಅಂತೆ. ನೋಡಿ ಹೆಂಗೆ ಕೂತವ್ರು ಹಿಂದೆ. ಅಯ್ಯೋ ಏನು ಮಾಡೋದು. It's okay. I'll not show you guys.
ಬಸ್ ಏಕ್ ಕ್ಲಿಪ್ ಕ್ಯಾ ಅಯ್ಯೋ ಕತೆ ನೋಡಿ ಏನು ಮಾಡೋದು, 2 ಕಾರಲ್ಲಿ ಹೋಗ್ತಾ ಇದೀವಿ. ಅವರೊಬ್ರು ಇವರೊಬ್ರು ನಾವೊಬ್ರು. ಒಳ್ಳೆ ಮಜಾ ಇದೆ. ಏನೋ ಸರ್ಕಸ್. ಏನಡ ಸೊಲ್ರಾ ಏಯ್ ನನ್ನ ಮಗ ಏನೋ ಬಿಲ್ಡಪ್ ಕೊಡ್ತಾವ್ರೆ ಅದಕ್ಕೆ. ಐ ಆಮ್ ಪ್ರೈಸಿಂಗ್ ಯು. ಇದು ಯಾವುದೋ ರೆಸ್ಟೋರೆಂಟ್ ನೋಡೋರೆ ಊಟ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇಲ್ಲೊಂದು ಹೋಟ್ಲು ಹುಡ್ಕಾಕಿ ನನ್ನ ಮಕ್ಕಳು 1 hour ಮಾಡೋರೆ ಫ್ರೆಂಡ್ಸ್. ಏನು ಮಾಡೋದು ಹೇಳಿ, ಇವನ್ನೆಲ್ಲ ಕಟ್ಕೊಂಡು ಇದೇ ನಮ್ಮ ಊರಿಗೆ ಬಂದಿದ್ರೆ ಹಿಂಗೆ ಡ್ರಿಫ್ಟೆಲ್ಲ ಹೊಡ್ಕೋಯ್ತಾವ ಅಣ್ಣ. ಟ್ಯಾಕ್ಸಿಲಿ ಊಟ ಮಾಡೋಕೆ ಹೋಗ್ತಿದ್ವಿ 2 ಕಾರ್ ಇಟ್ಕೊಂಡು. ಏನು ಹೇಳೋದು ಹೇಳಿ ಗೈಸ್. ನಾವು ಇವಾಗ ಡಿನ್ನರ್ ಮಾಡೋಕ್ಕೆ ಬಂದಿರೋದು ಲಿಯೋಪೋಲ್ಡ್ ಕೆಫೆಗೆ. ಇದು ನೆನಪಿದೆಯಾ, 24/7 ಅಟ್ಯಾಕ್ ಆಗಿತ್ತಲ್ಲ, ಇದೇ ಕೆಫೆ ಫಸ್ಟ್ ಅಟ್ಯಾಕ್ ಆಗಿತ್ತು. ಅದಾದಮೇಲೆ ತಾಜ್. ಸೊ ಇಲ್ಲಿಗೆ ಬಂದಿದ್ದೀವಿ. ಏನೋ ಚೆನ್ನಾಗಿರುತ್ತೆ ಅಂತ ಎತ್ತಾಕೊಂಡ್ಬಂದವ್ರೆ. ಸೊ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಫುಲ್ ಸ್ವೀಟ್ಸ್ ಏನೋ ಕೆಫೆ ಇಲ್ಲಿ. ವೆಜ್, ನಾನಂತೂ ನಾನ್ ವೆಜ್ ತಿನ್ನಬೇಕು ಅಂತ ಹೇಳಿದ್ದೀನಿ. ಸೀಟ್ ಸಿಗೋದೆ ಕಷ್ಟ ಅಂತ ಹೇಳಿ. ಸೂಪರ್ ಆಗಿರ್ಕಿಲ್ಲ, ನೋಡೋಣ ಡೆಸರ್ಟ್. ಏನೇನೋ ಪ್ಲೇಸ್ ಕೇಳೋಣಂತೆ ಶಿಷ್ಯ. ಇಲ್ಲಿ ಜಾಗ ಸಿಗೋದೆ ಕಷ್ಟ. ಓ ಬಿಯರೆಲ್ಲ ಹೊಡಿತಾರೆ. ಈ ಬಿಯರ್ ಇದ್ ಕಡ ಇಲ್ಲೇ ಊಟ ಮಾಡೋದು ಇವಾಗ. ನೋಡ್ಬೇಕು, ಆಲ್ರೆಡಿ ಬುಕ್ ಮಾಡಿದೆ. ಇಲ್ಲಿ ಜಾಗ ಸಿಗೋದೆ ಕಷ್ಟ ಅಂತೆ. ಬುಕ್ ಮಾಡಿದೆ, ನೋಡೋಣ ಹೆಂಗಿರುತ್ತೆ ಅಂತ. ರೆಡ್ ಪೆಪ್ಪರ್ ಚಿಕನ್, ಹರಿಸಾ ಪೆಪ್ಪರ್ ಚಿಕನ್ ತಿಂತಾ ಇದ್ದೀವಿ. ಏನೇನೋ ಆರ್ಡ್ರ್ ಮಾಡೋರು ಒಟ್ಟಿನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡೋದಷ್ಟೇ. ಆ್ಯಕ್ಚುಲಿ ನಾನು ವಾಯ್ಸ್ ಕೇಳಲ್ಲ, ಬಡ್ಕೊಂಬಿಡಿ ಯಾರು. ನಾನು ಮೈಕ್ ತೊಗೊಬೇಕು, ಸದ್ಯಕ್ಕೆ ತೊಗೊಳಲ್ಲ. ಸೊ ನೋಡಿ, ಇದೇ ರೆಸ್ಟೋರೆಂಟ್. ಈಗ ಊಟ ಮಾಡಿಬಿಟ್ಟು ಮುಂಬೈ ರೋಡಲ್ಲಿ ವಾಕಿಂಗ್ ಮಾಡ್ತಾಯಿದ್ದೀವಿ. ನನ್ನ ಮಕ್ಕಳು ಕಾರ್ ಎಲ್ಲೋ ನಿಲ್ಲಿಸೋರೆ. ಸೊ ಅಲ್ಲಿ ತನಕ ಹಿಂಗೆ ಚೆನ್ನಾಗಿ ತಿಂದ್ಬಿಟ್ವಲ್ಲ, ಅದಕ್ಕೆ ವಾಕಿಂಗ್ ಮಾಡಿಕೊಂಡು ಮುಂಬೈ ನೈಟಲ್ಲಿ ಒಳ್ಳೆ ವಾಕ್ ಮಾಡ್ತಾಯಿದ್ದೀವಿ. ಸುಸ್ತಾಗೈತೆ ಆಲ್ರೆಡಿ. 2 ಕಿಲೋಮೀಟ್ರ್ ಇದೆ ಗುರು. ನೋಡೋಕೆ ಮುಂಬೈ ನೋಡೋಣ ವಾಕ್ ಮಾಡ್ಕೊಂಡು ಹಿಂಗಿರುತ್ತೆ ಹಿಂಗೆ ಅಂತ. ಇವತ್ತಿಂದಷ್ಟೇ. ಈಗ ಹೊರಡ್ತಿದ್ದೀವಿ. ಈಗ ವಾಪಸ್ ಹೋಗಿ ಲೋನಾವಾಲಾಗೆ ಹಂಗೆ ಚಿಲ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಆರಾಮಾಗಿ ಫ್ರೆಶಪ್ ಆಗಿ. अरे टेंशन हो गया. अरे थोड़ा लेफ्ट पे आ जाओ, इट्स ओके, गो स्ट्रेट यू इवेंट. ಸೊ ಹಾಗೆ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ನೋಡೋಣ ಏನು ಮಾಡೋದು ಅಂತ. ಇನ್ನೊಂದಷ್ಟು ಜಾಗಗಳಿದೆ, ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಮಸ್ತ್ ಮಜಾ ಮಾಡೋಣ. ಸರಿ ತನಕ ಗುಡ್ ನೈಟ್. ಸಿಗುವ ನಾಳೆ ಎಪಿಸೋಡಲ್ಲಿ. ಬಾಯ್ ಫ್ರಮ್ ಮುಂಬೈ. ಬಾಯ್ ಸೊಲ್ರಾ. ಬಾಯ್ ಬಾಯ್.